ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಕಿರ್ಚಾಫ್ ಲಾ ಬಗ್ಗೆ ಸಾಕಷ್ಟು ವೀಡಿಯೋಸನ್ನು ಮಾಡಿದ್ದೀನಿ. ಹಿಂದಿನ ವೀಡಿಯೋದಲ್ಲಿ ವೀಟ್ ಸ್ಟೋನ್ಸ್ ನೆಟ್ವರ್ಕ್ ಅಂದರೆ ಏನು, ಅದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ, ಬ್ಯಾಲೆನ್ಸ್ ಮಾಡಲಿಕ್ಕೆ ಏನು ಕಂಡೀಷನ್ ಇರಬೇಕು, P/Q = R/S ಆ ಈಕ್ವೇಷನನ್ನು ಡಿರೈವ್ ಮಾಡಿದ್ದೀನಿ. ಸೊ ಇವಾಗ ಈ ವೀಟ್ ಸ್ಟೋನ್ಸ್ ನೆಟ್ವರ್ಕಿನ ಉಪಯೋಗ ಏನು ಅಂತ ಸ್ವಲ್ಪ ನೋಡೋಣ. ಅಪ್ಲಿಕೇಶನ್ಸ್ ಅಥವಾ ಯೂಸಸ್. ಆ್ಯಕ್ಚುಲಿ ಈ ವೀಟ್ ಸ್ಟೋನ್ಸ್ ನೆಟ್ವರ್ಕನ್ನು ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಈ ಥರ ರೇಷಿಯೋ ಆರ್ಮ್ಸ್ ಇರ್ತವೆ, P/Q/R/S. So between two diagonally opposite corners you have a galvanometer. Between remaining two you have a battery along with plug key. Okay, this is P/Q/R/S. ಈಗ ಈ ಸರ್ಕ್ಯೂಟಲ್ಲಿ 4 ರೆಸಿಸ್ಟರ್ಸ್ ಇದೆಯಲ್ಲ, ಇದರಲ್ಲಿ 3 ರೆಸಿಸ್ಟರ್ಸ್ ಗೊತ್ತಿದೆ. ಯಾವುದಾದ್ರೂ 3 ರೆಸಿಸ್ಟರ್ ಗೊತ್ತಿದೆ ಅಂದ್ಕೊಳ್ಳಿ, ಅವಾಗ 4ನೇ ರೆಸಿಸ್ಟರನ್ನು ಕಂಡುಹಿಡಿಯಬಹುದು. ಅಂದರೆ ವೀಟ್ ಸ್ಟೋನ್ಸ್ ನೆಟ್ವರ್ಕ್ ಈಸ್ ಯೂಸ್ಡ್ ಟು ಡಿಟರ್ಮೈನ್ ದ ರೆಸಿಸ್ಟೆನ್ಸ್ ಆಫ್ ಎ ಗಿವನ್ ಕಾಂಪೊನೆಂಟ್. ಅಥವಾ ಯಾವುದೋ ಒಂದು ವಯರ್ ಇದೆ, ಕಾಪರ್ ವಯರು, ಸಿಲ್ವರ್ ವಯರು ಅಥವಾ ಅನ್ನೋನ್ ಮೆಟೀರಿಯಲ್ ವಯರ್ ಇದೆ. ಆ ವಯರ್ನ ರೆಸಿಸ್ಟೆನ್ಸ್ ಮತ್ತು ರೆಸಿಸ್ಟಿವಿಟಿ ಎರಡನ್ನೂ ಕಂಡುಹಿಡಿಯಬಹುದು. ರೆಸಿಸ್ಟಿವಿಟಿ ಅಂದರೆ ಏನು ಅಂತ ನಾನು ಆಗಲೇ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಒಂದ್ಸತಿ ಅದನ್ನು ರಿವೈಸ್ ಮಾಡಿ. ಸೊ ರೆಸಿಸ್ಟಿವಿಟಿ ಕಂಡುಹಿಡಿಯಲಿಕ್ಕೆ ಉಪಯೋಗ ಆಗುತ್ತೆ. ಆಮೇಲೆ ಕರೆಂಟ್ಗಳನ್ನು ಕಂಡುಹಿಡಿಬಹುದು, ಡಿಫ್ರೆಂಟ್ ಬ್ರಾಂಚಸ್ಸಲ್ಲಿ ಎಷ್ಟೆಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ. ಹೀಗೆ ಆಮೇಲೆ ಇಂದಿನ ಕಾಲದಲ್ಲಿ ಈ ಪೋಸ್ಟ್ ಅಂಡ್ ಟೆಲಿಗ್ರಾಫ್ ಆಫೀಸ್ ಅಂತ P&T ಅಂತ ಕರೀತಾರೆ. ಅಲ್ಲಿ ಟೆಲಿಗ್ರಾಮ್ ಮೆಸೇಜ್ಗಳನ್ನು ಕಳಿಸ್ತಾ ಇದ್ರು. ಇವಾಗ ಇಲ್ಲ ಬಿಡಿ, ಟೆಲಿಗ್ರಾಮ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ತುಂಬ ಹಿಂದೆ ಒಂದು 30-40 ವರ್ಷದಿಂದ ಟೆಲಿಗ್ರಾಮ್ ತುಂಬ ಕಾಮನ್ ಆಗಿತ್ತು. ಇವಾಗ ಫೋನ್ಗಳು ಬಂದ ಮೇಲೆ, ಅದರಲ್ಲೂ ಮೊಬೈಲ್ ಫೋನ್ ಬಂದ ಮೇಲೆ ಟೆಲಿಗ್ರಾಮ್ ಕಾನ್ಸೆಪ್ಟೇ ಇಲ್ಲ. ಸೊ ಅವಾಗ ಟೆಲಿಗ್ರಾಮ್ ಮೆಸೇಜ್ ಕಳಿಸ್ಲಿಕ್ಕೆ ಕೋಡ್ ಸಿಗ್ನಲ್ಸ್ಗಳನ್ನು ಕಳಿಸ್ಬೇಕಾಗಿತ್ತು. ಆ ಸಿಗ್ನಲ್ಸನ್ನು ಜನರೇಟ್ ಮಾಡಲಿಕ್ಕೆ ಈ ವೀಟ್ ಸ್ಟೋನ್ಸ್ ನೆಟ್ವರ್ಕನ್ನು ಉಪಯೋಗಿಸ್ತಾ ಇದ್ರು. ಇದನ್ನು ಪೋಸ್ಟ್ ಆಫೀಸಲ್ಲಿ ಜಾಸ್ತಿ ಉಪಯೋಗಿಸ್ತಾ ಇದ್ದಿದ್ದರಿಂದ ಇದನ್ನು ಪೋಸ್ಟ್ ಆಫೀಸ್ ಬಾಕ್ಸ್ ಅಂತ ಕೂಡ ಕರೀತಾ ಇದ್ರು ತುಂಬ ಹಿಂದೆ. ಇವಾಗ ಇದನ್ನು ಪೋಸ್ಟ್ ಆಫೀಸಲ್ಲಿ ಸಿಗ್ನಲ್ಸನ್ನು ಜನರೇಟ್ ಮಾಡಲಿಕ್ಕೆ ಯೂಸ್ ಮಾಡಲ್ಲ. ಆದರೆ ಎಲೆಕ್ಟ್ರಾನಿಕ್ಸ್ ಸರ್ಕ್ಯೂಟಲ್ಲಿ ಸಿಗ್ನಲ್ಸನ್ನು ಜನರೇಟ್ ಮಾಡಲಿಕ್ಕೆ ಇವತ್ತಿಗೂ ಉಪಯೋಗಿಸ್ತಾರೆ. ಈ ಥರ ನಾನಾ ಉಪಯೋಗಗಳಿದ್ದಾವೆ ವೀಟ್ ಸ್ಟೋನ್ಸ್ ನೆಟ್ವರ್ಕಲ್ಲಿ. ಈಗ ಸಿಲೆಬಸ್ ಪ್ರಕಾರ ಮೀಟರ್ ಬ್ರಿಡ್ಜ್ ಅಂತ ಒಂದು ಡಿವೈಸ್ ಇದೆ, ಅದನ್ನು ಸ್ಟಡಿ ಮಾಡೋಣ. ಆಕ್ಚುಲಿ ಮೀಟರ್ ಬ್ರಿಡ್ಜ್ ಬಂದು ಇಟ್ ಇಸ್ ಅ ಡಿವೈಸ್ ವರ್ಕಿಂಗ್ ಆನ್ ದಿ ಪ್ರಿನ್ಸಿಪಲ್ ಆಫ್ ವೀಟ್ ಸ್ಟೋನ್ಸ್ ನೆಟ್ವರ್ಕ್ ಓನ್ಲಿ. ಅದನ್ನು ನಾವು ರೆಸಿಸ್ಟೆನ್ಸ್ ಮತ್ತು ರೆಸಿಸ್ಟಿವಿಟಿ ಕಂಡುಹಿಡಿಯಲಿಕ್ಕೆ ಉಪಯೋಗಿಸ್ತೀವಿ. ನೋಡಿ, ಡಯಾಗ್ರಾಮನ್ನು ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ, ಅದೇ ಡಯಾಗ್ರಾಮನ್ನು ಮತ್ತೆ ಬರಿತೀನಿ ಕೂಡ. ಸೊ ಫಸ್ಟ್ ಆಫ್ ಆಲ್, ವಾಟ್ ಈಸ್ ಮೀಟರ್ ಬ್ರಿಡ್ಜ್ ಅಂತ ಕೇಳಿದ್ರೆ ನಿಮ್ಮ ಆನ್ಸರ್ ಈ ಥರ ಇರಬೇಕು. ಇಟ್ ಈಸ್ ಎ ಡಿವೈಸ್ ಯೂಸ್ಡ್ ಟು ಡಿಟರ್ಮೈನ್ ದ ರೆಸಿಸ್ಟೆನ್ಸ್ ಆಫ್ ಎ ಗಿವನ್ ಮೆಟೀರಿಯಲ್. ಆಮೇಲೆ ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಮೀಟರ್ ಬ್ರಿಡ್ಜ್, ವಾಟ್ ಇಸ್ ದ ಪ್ರಿನ್ಸಿಪಲ್ ಆಫ್ ಮೀಟರ್ ಬ್ರಿಡ್ಜ್ ಅಂತ ಕೇಳ್ತಾರೆ. ಇಟ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಬ್ಯಾಲೆನ್ಸ್ಡ್ ವೀಟ್ ಸ್ಟೋನ್ಸ್ ನೆಟ್ವರ್ಕ್. ಏನು ಬ್ಯಾಲೆನ್ಸಿಂಗ್ ಕಂಡೀಷನ್ನು? P/Q = R/S. ಈ ಪ್ರಿನ್ಸಿಪಲ್ನ ಮೇಲೆ ಈ ಮೀಟರ್ ಬ್ರಿಡ್ಜ್ ವರ್ಕ್ ಆಗ್ತಾ ಇದೆ. ಸೊ ಮೀಟರ್ ಬ್ರಿಡ್ಜ್ ಅಂದರೆ ಏನು, ಅದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತಾ ಇದೆ, ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಮೀಟರ್ ಬ್ರಿಡ್ಜ್ ಈಸ್ ಎ ಡಿವೈಸ್ ಯೂಸ್ಡ್ ಟು ಡಿಟರ್ಮೈನ್ ದ ರೆಸಿಸ್ಟೆನ್ಸ್ ಆಫ್ ಎ ಗಿವನ್ ಮೆಟೀರಿಯಲ್ and it works on the principle of balanced ವೀಟ್ ಸ್ಟೋನ್ಸ್ ನೆಟ್ವರ್ಕ್. ಸೊ ಡಯಾಗ್ರಾಮ್ ಅಲ್ಲಿ ತೋರಿಸಿರೋ ಹಂಗೆ ಈ ಮೀಟರ್ ಬ್ರಿಡ್ಜ್ ಅಲ್ಲಿ ಒಂದು ವುಡನ್ ಬಾಕ್ಸ್ ಇರುತ್ತೆ, ವುಡನ್ ಫ್ರೇಮ್ ಇರುತ್ತೆ, ಮರದ ಹಲಿಗೆ. ಆ ಹಲಿಗೆ ಮೇಲೆ ಒಂದು ಮೀಟರ್ ಸ್ಕೇಲ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ನಿಮಗೆ ಫಿಸಿಕ್ಸ್ ಲ್ಯಾಬ್ ಅಲ್ಲಿ ಇದನ್ನು ತೋರಿಸ್ತಾರೆ. ಈ ಮೀಟರ್ ಸ್ಕೇಲ್ ನೋಡಿ, ಈ ತರ ಮಾರ್ಕ್ ಮಾಡ್ತೀನಿ, ಆಯ್ತಾ? ಹೀಗೆ ಮಾರ್ಕ್ ಮಾಡಿದ್ರೆ ಅದು ಮೀಟರ್ ಸ್ಕೇಲ್ ಅಂತ ಅರ್ಥ. ಇದು ಎಷ್ಟು ಉದ್ದ ಇರುತ್ತೆ ಅಂದ್ರೆ 1 ಮೀಟರ್ ಉದ್ದ ಇರುತ್ತೆ, ಫುಲ್ 1 ಮೀಟರ್ ಲಾಂಗ್ ಮೀಟರ್ ಸ್ಕೇಲ್. ಇಲ್ಲಿ 0 ಇದ್ರೆ ಇಲ್ಲಿ ಕೊನೆಗೆ 100 ಸೆಂಟಿಮೀಟರ್ ಅಂತ ಅರ್ಥ, ಗೊತ್ತಾಯ್ತಾ? ಸೊ ಈ ಎಂಡ್ ಅನ್ನು ನಾನು ಎ ಅಂತ ಕರಿತೀನಿ, ಈ ಎಂಡ್ ಅನ್ನು ಆಮೇಲೆ ಏನೋ ಒಂದು ಲೆಟರ್ ಅಂತ ಕರಿತೀನಿ. ಸದ್ಯಕ್ಕೆ ಏನು ಬರೆಯೋದು ಬೇಡ. ಇಲ್ಲಿಂದ ಇಲ್ಲಿಗೆ ಒಂದು ವಯರ್ ಅನ್ನು ಫಿಕ್ಸ್ ಮಾಡಿರ್ತಾರೆ, ಮೆಟಲ್ ವಯರ್, ಯಾವುದೋ ಒಂದು ವಯರ್, ಗುಡ್ ಕಂಡಕ್ಟಿಂಗ್ ವಯರ್. ಅದು ಆ ವಯರ್ನ ಥಿಕ್ನೆಸ್ ಯೂನಿಫಾರ್ಮ್ ಆಗಿರಬೇಕು, ಗೊತ್ತಾಯ್ತಾ? ಸೊ ಇಲ್ಲಿಂದ ಇಲ್ಲಿಗೆ ಒಂದು ವಯರ್, ಆ ವಯರ್ನ ಉದ್ದ ಎಷ್ಟಿರುತ್ತೆ? ಎಕ್ಸಾಕ್ಟ್ಲಿ 1 ಮೀಟರ್ ಇರುತ್ತೆ. ಸೊ 1 ಮೀಟರ್ ಲಾಂಗ್ ವಯರ್ ಈಸ್ ಫಿಕ್ಸ್ಡ್ ಆನ್ ದಿ ವುಡನ್ ಬೋರ್ಡ್. ಸೊ ವುಡನ್ ಬೋರ್ಡ್ ಮೇಲೆ ಏನೇನಿದೆ? ಒಂದು ವಯರ್ ಇದೆ, ಒಂದು ಮೀಟರ್ ಸ್ಕೇಲ್ ಇದೆ. ಗೊತ್ತಾಗ್ತಿದೆಯಾ ವಿದ್ಯಾರ್ಥಿಗಳೇ? ಓಕೆ. ಈ ಕಡೆ ತುದಿನಲ್ಲಿ ಒಂದು ಮೆಟಲ್ ಶೀಟ್ ಅಥವಾ ಮೆಟಲ್ ಪ್ಲೇಟ್, ಎಲ್ ಶೇಪಲ್ಲಿರೋ ಮೆಟಲ್ ಪ್ಲೇಟನ್ನು ಫಿಕ್ಸ್ ಮಾಡಿರ್ತಾರೆ. ನೋಡಿ, ಇದು ನೋಡ್ಲಿಕ್ಕೆ ಎಲ್ ತರ ಕಾಣಿಸಲ್ವಾ? ಉಲ್ಟಾ ಎಲ್. ಈ ಕಡೆಗೂ ಕೂಡ ಅಷ್ಟೇ ಇನ್ನೊಂದು ಎಲ್ ಶೇಪ್ಡ್ ಮೆಟಲ್ ಸ್ಟ್ರಿಪ್ ಅನ್ನ ಫಿಕ್ಸ್ ಮಾಡಿರ್ತಾರೆ, ಗೊತ್ತಾಯ್ತಾ? ಸೊ 2 ಎಲ್ ಶೇಪ್ಡ್ ಕೊಕ್ಕೆ ತರ ಹೀಗಿರ್ತವೆ. ಆಮೇಲೆ ಇಲ್ಲಿ ಮಧ್ಯದಲ್ಲಿ ಇನ್ನೊಂದು ಮೆಟಲ್ ಪೀಸ್ ಅನ್ನ ಇಟ್ಟಿರ್ತಾರೆ. ಒಟ್ಟು 3 ಮೆಟಲ್ಸ್, 1, 2, 3 ಮೆಟಲ್ ಥಿಕ್
ಥಿಕ್ ಮೆಟಲ್ ಪೀಸಸ್. ಯಾಕೆ ಥಿಕ್ ಅಂತ ಕೊನೆಗೆ ಹೇಳ್ತೀನಿ ನಾನು. ಇವೆಲ್ಲ CET-ನಲ್ಲಿ ಬರುವಂಥದ್ದೇನೆ. ಇನ್ ಮೀಟರ್ ಬ್ರಿಡ್ಜ್ ಡಿವೈಸ್ ಎಲ್ ಶೇಪ್ಡ್ ಮೆಟಲ್ ಸ್ಟ್ರಿಪ್ಸ್ ಆರ್ ಥಿಕ್, ದ ರೀಸನ್ ಈಸ್ ಅಂತ ಹೇಳಿ ಕೆಳಗಡೆ 4 ಆಪ್ಷನ್ ಕೊಟ್ಟಿರ್ತಾರೆ. ಏನು ಕಾರಣ ಅಂತ ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ. ನೋಡಿ, ಈಗ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಗ್ಯಾಪ್ ಫಾರಮ್ ಆಗಿದೆ, ಇಲ್ಲಿ ಒಂದು ಗ್ಯಾಪ್ ಫಾರಮ್ ಆಗಿದೆ. ಇದನ್ನು ನಾನು ಲೆಫ್ಟ್ ಗ್ಯಾಪ್ ಅಂತೀನಿ, ಇದನ್ನು ನಾನು ರೈಟ್ ಗ್ಯಾಪ್ ಅಂತ ಕರಿತೀನಿ. ಸೊ ದಿಸ್ ಈಸ್ ಮೀಟರ್ ಬ್ರಿಡ್ಜ್ ಇನ್ಸ್ಟ್ರೂಮೆಂಟ್. ಸೊ ಇನ್ಸ್ಟ್ರೂಮೆಂಟಲ್ಲಿ ಏನೇನಿದೆ, ಒಂದು ವುಡನ್ ಬೋರ್ಡ್ ಇದೆ, ವುಡ್ ಅಂತ ಬರೆದಿರ್ತೀನಿ, ಅದು ಆ್ಯಕ್ಚುಲಿ ವುಡನ್ ಬೋರ್ಡ್. ಆಮೇಲೆ ಒಂದು ಮೀಟರ್ ಸ್ಕೇಲ್ ಇರುತ್ತೆ, ನಾನು ಸುಮ್ಮನೆ ಸ್ಕೇಲ್ ಅಂತ ಬರೆದಿರ್ತೀನಿ. ಆಮೇಲೆ ಒಂದು ವಯರ್ ಇರುತ್ತೆ, ಅದನ್ನು ಮೆಟಲ್ ವಯರ್, ಸುಮ್ಮನೆ ವಯರ್ ಅಂತ ಬರೆದಿರ್ತೀನಿ. ಅರ್ಥ ಆಯ್ತಲ್ವಾ? ಸೊ ಇಷ್ಟು ಅದಾದಮೇಲೆ ಎಲ್ ಶೇಪ್ಡ್ ಮೆಟಲ್ ಸ್ಟ್ರಿಪ್ಸ್ ಮತ್ತು ಇನ್ನೊಂದು ಮೆಟಲ್ ಸ್ಟ್ರಿಪ್. ಇಷ್ಟಕ್ಕೆ ಮುಗಿಲಿಲ್ಲ ಕತೆ, ಇನ್ನೂ ಇದೆ. ಈ ಲೆಫ್ಟ್ ಗ್ಯಾಪಲ್ಲಿ ಒಂದು ರೆಸಿಸ್ಟೆನ್ಸ್ ಬಾಕ್ಸನ್ನು ಕನೆಕ್ಟ್ ಮಾಡಿರ್ತಾರೆ, ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಾಕ್ಸ್. ಐ ಕಾಲ್ ಇಟ್ ಆಸ್ RB. RB ಸ್ಟ್ಯಾಂಡ್ಸ್ ಫಾರ್ ರೆಸಿಸ್ಟೆನ್ಸ್ ಬಾಕ್ಸ್. ನಿಮ್ಮ ಫಿಸಿಕ್ಸ್ ಲ್ಯಾಬಲ್ಲಿ ಕೊಡ್ತಾರೆ ನೋಡಿ, ಒಂದು ಬಾಕ್ಸ್ ಥರ ಇರುತ್ತೆ ನೋಡಿ, ಚಿಕ್ಕ ಚಾಕ್ಪೀಸ್ ಬಾಕ್ಸ್ ಥರ, ಕೀಗಳಿರ್ತವೆ, ಹಿಂಗೆ ಕೀಳ್ಬೋದು, ಹಾಕ್ಬೋದು, ಅದು ರೆಸಿಸ್ಟೆನ್ಸ್ ಬಾಕ್ಸ್. ಆಮೇಲೆ ಆಗಲೇ ಹೇಳ್ದಂಗೆ ಈ ಮೀಟರ್ ಬ್ರಿಡ್ಜನ್ನು ಯಾತಕ್ಕೋಸ್ಕರ ಉಪಯೋಗಿಸ್ತೀವಿ? ಟು ಫೈಂಡ್ ದ ರೆಸಿಸ್ಟೆನ್ಸ್ ಆಫ್ ಎ ಗಿವನ್ ಮೆಟೀರಿಯಲ್. ಇವಾಗ ನಿಮ್ಮ ಕೈಗೆ ಯಾವುದೋ ಒಂದು ಮೆಟೀರಿಯಲನ್ನು ಕೊಟ್ಟಿದ್ದೀನಿ, ಅದು ಎಂಥ ಮೆಟೀರಿಯಲ್ ಗೊತ್ತಿಲ್ಲ, ಕಾಪರೋ, ಸಿಲ್ವರೋ ಅಥವಾ ಅಲಾಯಿನೋ, ಗೋಲ್ಡೋ, ಎಂಥದೋ ಗೊತ್ತಿಲ್ಲ, ಅದರ ರೆಸಿಸ್ಟೆನ್ಸ್ ಎಷ್ಟು ಅಂತ ಗೊತ್ತಿಲ್ಲ ನನಗೆ, ಅದನ್ನು ಕಂಡುಹಿಡಿಬೇಕು. ಅದನ್ನು ಎಕ್ಸ್ ಅಥವಾ ಎಸ್ ಅಂತ ಇಟ್ಕೋತೀನಿ. ಅದನ್ನು ನಾನು ರೈಟ್ ಗ್ಯಾಪಲ್ಲಿ ಕನೆಕ್ಟ್ ಮಾಡ್ತೀನಿ. ಗೊತ್ತಾಯ್ತಾ? ಸೊ ಇಟ್ ಈಸ್ ಕನೆಕ್ಟೆಡ್ ಇನ್ ದಿಸ್ ಗ್ಯಾಪ್. ಓಕೆ, ಇದು ಅನ್ನೋನ್ ರೆಸಿಸ್ಟರ್, ಎಕ್ಸ್ ಅಥವಾ ಎಸ್. ಕೆಲವು ಬುಕ್ಸಲ್ಲಿ ಎಕ್ಸ್ ಅಂತ ಹಾಕ್ತಾರೆ, ಕೆಲವು ಬುಕ್ಸಲ್ಲಿ ಎಸ್ ಅಂತ ಕೂಡ ಹಾಕ್ತಾರೆ. ಆಯ್ತಲ್ವಾ? ಸೊ ಇಷ್ಟ ಆಯಿತು. ಸೊ ಇದು ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್, ಇದು ಅನ್ನೋನ್ ರೆಸಿಸ್ಟೆನ್ಸ್. ಕ್ಲಿಯರ್? ಆರ್ ಎಕ್ಸ್. ಶಾಲ್ ಐ ಕಂಟಿನ್ಯೂ? ಓಕೆ. ಈಗ ಇಲ್ಲಿಂದ ಇಲ್ಲಿ ತನಕ ಒಂದು ಬ್ಯಾಟ್ರಿ ಕನೆಕ್ಟ್ ಆಗಿರುತ್ತೆ. ಬೇಕು ಅಂದರೆ ಒಂದು ಪ್ಲಗ್ ಕೀ. ನೋಡ್ರಪ್ಪ, ಸರ್ಕ್ಯೂಟನ್ನು ಗಮನಿಸಿ, ಈ ಥರ ಇರುತ್ತೆ. ಗೊತ್ತಾಯ್ತಾ? ಸೊ ಒಂದು ಬ್ಯಾಟ್ರಿ ಎಲ್ಲೆಲ್ಲಿ ಕನೆಕ್ಟ್ ಮಾಡಿದ್ದೀನಿ? ಬಿಟ್ವೀನ್ ಎ, ಆಮೇಲೆ ಇದನ್ನು ಬೇಕಾದ್ರೆ ಬಿ ಅಂತ ಕರೆಯೋಣ. AB ಮಧ್ಯದಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀನಿ. ಓಕೆನಾ? ನೆಕ್ಸ್ಟ್ ಇಲ್ಲಿ ಒಂದು ಕನೆಕ್ಷನ್ ಇರುತ್ತೆ, ಒಂದು ವಯರ್ ಹಾಕಿಬಿಟ್ಟು ಅದಕ್ಕೆ ಒಂದು ಗ್ಯಾಲ್ವನೋಮೀಟರನ್ನು ಕನೆಕ್ಟ್ ಮಾಡಿ, ಈ ಗ್ಯಾಲ್ವನೋಮೀಟರ್ ಇನ್ನೊಂದು ತುದಿಗೆ ಒಂದು ಸ್ಲೈಡಿಂಗ್ ಕಾಂಟ್ಯಾಕ್ಟ್ ಅಂತ ಥಿನ್ ಮೆಟಲ್ ರಾಡ್. ನೋಡಲಿಕ್ಕೆ ಈ ಸ್ಕ್ರೂ ಡ್ರೈವರ್ ಥರ ಇರುತ್ತೆ. ಸ್ಕ್ರೂ ಡ್ರೈವರನ್ನು ನೋಡಿದ್ದೀರಾ? ರಾಡ್ ಇರುತ್ತೆ, ತುದಿನಲ್ಲಿ ಚಪ್ಪಟೆ ಆಗಿರುತ್ತೆ, ಫ್ಲ್ಯಾಟ್ ಆಗಿರುತ್ತೆ. ಅಂದರೆ ಅದನ್ನು ನಾವು ವಯರ್ನ ಮೇಲೆ ಇಟ್ಕೊಂಡು ಹಿಂಗೆ ಜರುಗಿಸ್ಬೋದು, ಸ್ಲೈಡ್ ಮಾಡ್ಬೋದು. ಅದಕ್ಕೋಸ್ಕರ ನಾವು ಅದನ್ನು ಸ್ಲೈಡಿಂಗ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಕೆಲವೊಮ್ಮೆ ಅದನ್ನು ಜಾಕಿ ಅಂತ ಕೂಡ ಕರೀತಾರೆ. ಓಕೆ, ಸೊ ಈಗ ಪಾರ್ಟ್ಸನ್ನು ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಮೀಟರ್ ಬ್ರಿಡ್ಜಲ್ಲಿ ಬರ್ತಕ್ಕಂಥ ಪಾರ್ಟ್ಸ್ಗಳು: ವುಡನ್ ಬೋರ್ಡ್, ಮೀಟರ್ ಸ್ಕೇಲ್, ಮೆಟಲ್ ವಯರ್, ಇದು ಕಂಡಕ್ಟಿಂಗ್ ವಯರ್. ಇದು ಈ ವಯರ್ಗೂ ಸಂಬಂಧ ಇಲ್ಲ. ಇದು ನನಗೆ ಗೊತ್ತಿಲ್ಲದೆ ಇರೋ ವಯರು, ಇದು ನನಗೆ ಗೊತ್ತಿರೋ ವಯರ್. ಗೊತ್ತಿರೋದು ಅಂದರೆ ಇದರ ರೆಸಿಸ್ಟೆನ್ಸ್ ಗೊತ್ತಿದೆ, ಇದರ ರೆಸಿಸ್ಟೆನ್ಸ್ ಗೊತ್ತಿಲ್ಲ ನನಗೆ. ಆಮೇಲೆ ದೇರ್ ಆರ್ ಎಲ್ ಶೇಪ್ಡ್ ಮೆಟಲ್ ಸ್ಟ್ರಿಪ್ಸ್ ಆ್ಯಂಡ್ ಎ ಫ್ಲ್ಯಾಟ್ ಮೆಟಲ್ ಸ್ಟ್ರಿಪ್. ದೇರ್ ಆರ್ 2 ಗ್ಯಾಪ್ಸ್, ಲೆಫ್ಟ್ ಗ್ಯಾಪ್, ರೈಟ್ ಗ್ಯಾಪ್. ಇಷ್ಟು ಆಯಿತು. ಈಗ ಆಮೇಲೆ ಗ್ಯಾಲನೋಮೀಟರ್, ಆಮೇಲೆ ಸ್ಲೈಡಿಂಗ್ ಕಾಂಟ್ಯಾಕ್ಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಜಾಕಿ. ಓಕೆ, ಸೊ ಈಗ ನಾನೇನು ಮಾಡ್ತೀನಿ, ಇದು ಎ ಆಯಿತು, ಇದು ಬಿ ಆಯಿತು. ಈ ಪಾಯಿಂಟನ್ನು ಸಿ ಅಂತ ಕರಿತೀನಿ, ಈ ಪಾಯಿಂಟನ್ನು ಡಿ ಅಂತ ಕರಿತೀನಿ. ಆಯಿತಾ? ವಿದ್ಯಾರ್ಥಿಗಳೇ, ಈಗ ಕನ್ಸ್ಟ್ರಕ್ಷನ್ ಆಯಿತು. ಇನ್ನೊಮ್ಮೆ ಕನ್ಸ್ಟ್ರಕ್ಷನನ್ನು ಹೇಳ್ಬಿಡ್ತೀನಿ, ಡೆಫಿನೇಷನಿಂದ ಶುರು ಮಾಡ್ತೀನಿ. ಮೀಟರ್ ಬ್ರಿಡ್ಜ್ ಈಸ್ ಎ ಡಿವೈಸ್ ಯೂಸ್ಡ್ ಟು ಮೆಷರ್ ದ ರೆಸಿಸ್ಟೆನ್ಸ್ ಆಫ್ ಎ ಗಿವನ್ ವಯರ್. It works on the principle of balanced Wheatstone's network. It consists of wooden board, thin wire of 1 meter length, meter scale of 1 meter length, metal strips, left gap connected with resistance box, right gap connected with unknown resistance. Okay, left gap, right gap. ಇದನ್ನು ಬೇಕಾದ್ರೆ ನೀವು ಇಂಟರ್ಚೇಂಜು ಮಾಡ್ಕೋಬಹುದು. ಲೆಫ್ಟ್ ಗ್ಯಾಪಲ್ಲೇ ಅನ್ನೋನ್ ರೆಸಿಸ್ಟೆನ್ಸ್ ಅನ್ನು ಕನೆಕ್ಟ್ ಮಾಡಿ, ರೈಟ್ ಗ್ಯಾಪಲ್ಲಿ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿದ್ರು ನಡೆಯುತ್ತೆ. ಇದನ್ನೇ ಕನೆಕ್ಟ್ ಮಾಡಬೇಕು, ಇದನ್ನ ಇಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ. ಯು ಕ್ಯಾನ್ ಐದರ್ ಪುಟ್ ಇಟ್ ಹಿಯರ್ ಆರ್ ದೇರ್. ಸೊ ಸದ್ಯಕ್ಕೆ ನಾನು ಎಕ್ಸ್ ಅನ್ನು ಅನ್ನೋನ್ ಅಂತ ತಗೊಂಡಿದ್ದೀನಿ, ಗೊತ್ತಿಲ್ಲದೆ ಇರೋ ರೆಸಿಸ್ಟೆನ್ಸ್ ಅಂತ ತಗೊಂಡಿದ್ದೀನಿ. ಆರ್ ಅನ್ನು ಗೊತ್ತಿರೋ ರೆಸಿಸ್ಟೆನ್ಸ್ ಅಂತ ತಗೊಂಡಿದ್ದೀನಿ. ಅಂದರೆ ಇದು 100 ಓಮ್ ಇರ್ಬೋದು, 20 ಓಮ್ ಇರ್ಬೋದು, 5 ಓಮ್ ಇರ್ಬೋದು. ಬಾಕ್ಸಿಂದ ನೀವು ಎಷ್ಟು ಕಿತ್ತಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ದಿಸ್ ಈಸ್ ನೋನ್, ದಿಸ್ ಈಸ್ ಅನ್ನೋನ್. ಕ್ಲಿಯರ್? ಆ್ಯಂಡ್ ದೆರ್ ಈಸ್ ಎ ಗ್ಯಾಲನೋಮೀಟರ್ ಆ್ಯಂಡ್ ದೆರ್ ಈಸ್ ಎ ಸ್ಲೈಡಿಂಗ್ ಕಾಂಟ್ಯಾಕ್ಟ್ ಡಿ. ಇಷ್ಟು ಆಯಿತು.
ಈಗ ಈ ಗ್ಯಾಲನೋಮೀಟರ್ ಇದೆಯಲ್ಲ, ಅದರಲ್ಲಿ ಒಂದು ಸ್ಕೇಲ್ ಇರುತ್ತೆ ಮಧ್ಯದಲ್ಲಿ, ಈ ಥರ ಸೆಮಿ ಸರ್ಕ್ಯುಲರ್ ಸ್ಕೇಲ್ ಇರುತ್ತೆ, 0 ಮಾರ್ಕ್ ಇರುತ್ತೆ, ಈ ಕಡೆಗೆ ಮಾರ್ಕಿಂಗ್ಸ್ ಇರುತ್ತೆ, ಈ ಕಡೆಗೂ ಮಾರ್ಕಿಂಗ್ಸ್ ಇರುತ್ತೆ ಈ ಥರ. ಈಗ ಸರ್ಕ್ಯೂಟಲ್ಲಿ ಕರೆಂಟ್ ಹರಿತಾ ಇದೆ, ಇಲ್ಲಿ ಸ್ವಿಚ್ ಆನ್ ಮಾಡಿದೆ, ಕರೆಂಟ್ ಹರಿತಾ ಇದೆ, ಬಂತು ವೈರ್ನಲ್ಲೆಲ್ಲ ಎಂಟರ್ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಹೋಗ್ತಾ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿಂದ ಬಂತು, ಹರ್ಕೊಂಡು ಎಲ್ಲೆಲ್ಲೋ ಹೋಗ್ತಾ ಇದೆ. ಆಯಿತಾ? ಈಗ ಫಸ್ಟು ನೀವೇನು ಮಾಡಬೇಕು, ರೆಸಿಸ್ಟೆನ್ಸ್ ಬಾಕ್ಸಿಂದ ಒಂದು ಸ್ವಲ್ಪ ರೆಸಿಸ್ಟೆನ್ಸನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಈ ಸ್ಲೈಡಿಂಗ್ ಕಾಂಟ್ಯಾಕ್ಟನ್ನು ತೊಗೊಂಬಂದು ಎ ಹತ್ರ ಇಡಬೇಕು. ಸೊ ಫಸ್ಟ್ ಯು ಪುಟ್ ಇಟ್ ಅಟ್ ಎ ಹತ್ರ ಇಟ್ಟಾಗ ಪಾಯಿಂಟರು ರೈಟ್ ಸೈಡ್ ಡಿಫ್ಲೆಕ್ಷನ್ ತೋರಿಸುತ್ತೆ. ಅದೇ ಸ್ಲೈಡಿಂಗ್ ಕಾಂಟ್ಯಾಕ್ಟನ್ನು ಫುಲ್ಲು ಎಳ್ಕೊಂಡೋಗಿ ಇಲ್ಲಿಗಿಟ್ಟಾಗ ಲೆಫ್ಟ್ ಸೈಡಿಗೆ ಡಿಫ್ಲೆಕ್ಷನ್ ತೋರಿಸುತ್ತೆ. ಹಾಗೆ ತೋರಿಸಿದರೆ ನಿಮ್ಮ ಸರ್ಕ್ಯೂಟ್ ಕನೆಕ್ಷನ್ ಸರಿ ಇದೆ ಅಂತ ಅರ್ಥ. ಲ್ಯಾಬಲ್ಲಿ ನಿಮ್ಮ ಟೀಚರ್ ಇನ್ನೊಂದ್ಸತಿ ಹೇಳ್ತಾರೆ. ಸೊ ಸ್ಲೈಡಿಂಗ್ ಕಾಂಟ್ಯಾಕ್ಟನ್ನು ಇಲ್ಲಿಟ್ಟಾಗ ಒಂದು ಕಡೆ ಡಿಫ್ಲೆಕ್ಷನ್ನು, ಅಲ್ಲಿಟ್ಟಾಗ ಇನ್ನೊಂದು ಕಡೆ ಡಿಫ್ಲೆಕ್ಷನ್, ಹಂಗೆ ತೋರಿಸಿದ್ರೆ ಸರ್ಕ್ಯೂಟ್ ಕರೆಕ್ಟಾಗಿದೆ ಅಂತ ಅರ್ಥ. ಆಯಿತಾ? ಈಗ ನಾವು ಎಕ್ಸ್ಪರಿಮೆಂಟನ್ನು ಶುರು ಮಾಡೋಣ. ಈ ಸ್ಲೈಡಿಂಗ್ ಕಾಂಟ್ಯಾಕ್ಟನ್ನು ನಿಧಾನಕ್ಕೆ ಮೂವ್ ಮಾಡ್ಕೊಂಡು ಹೋಗಿ, ಪಾಯಿಂಟರ್ ಏನಾಗಿರುತ್ತೆ ಫಸ್ಟು ಈ ಕಡೆ ಸೈಡಿಗೆ ಡಿಫ್ಲೆಕ್ಟ್ ಆಗಿರುತ್ತೆ ಈ ಥರ. ನೀವು ಈ ಸ್ಲೈಡಿಂಗ್ ಕಾಂಟ್ಯಾಕ್ಟನ್ನು ನಿಧಾನಕ್ಕೆ ಮೂವ್ ಮಾಡ್ಕೊಳ್ತಾ ಹೋದಂಗೆಲ್ಲ ಪಾಯಿಂಟರ್ ಮತ್ತೆ ಸ್ಲೋಲಿ ವಾಪಸ್ ಬಂದು 0 ಹತ್ರ ನಿಂತ್ಕೊಂಡ್ಬಿಡುತ್ತೆ. ಸೊ ಆಸ್ ಯು ಮೂವ್ ದಿ ಸ್ಲೈಡಿಂಗ್ ಕಾಂಟ್ಯಾಕ್ಟ್ ಆನ್ ದ ವಯರ್, pointer starts moving back and stops at 0 at a particular point. Let us say at a distance of L from this end. ಅದರ ಅರ್ಥ ಏನು? ಈಗ ಗ್ಯಾಲನೋಮೀಟರ್ನಲ್ಲಿ ಕರೆಂಟ್ 0 ಆಗಿದೆ ಅಂದರೆ IG = 0 ಆಗಿದೆ ಅಂತ ಅರ್ಥ. ಅಂದರೆ ಸರ್ಕ್ಯೂಟ್ ಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಗೊತ್ತಾಯ್ತಾ? ಸೊ ಸರ್ಕ್ಯೂಟ್ ಈಸ್ ನೌ ಬ್ಯಾಲೆನ್ಸ್ಡ್. ಸರ್ಕ್ಯೂಟ್ ಯಾವಾಗ ಬ್ಯಾಲೆನ್ಸ್ ಆಗುತ್ತೆ? ವೆನ್ ಕರೆಂಟ್ ಇನ್ ದ ಗ್ಯಾಲನೋಮೀಟರ್ ಈಸ್ 0. ಬ್ಯಾಲೆನ್ಸ್ ಆಗಿದೆ ಅಂದರೆ ಅರ್ಥ ಏನು? P/Q = R/S ಅಂತ. ಈಗ ನಾನು ಇದನ್ನೇ P ಅಂತ ತಗೋತೀನಿ, ಅಂದರೆ ಇದನ್ನೇ ನಾನು P ಅಂತ ತಗೋತೀನಿ, ಡಿವೈಡೆಡ್ ಬೈ ಇದನ್ನು ನಾನು Q ಅಂತ ತಗೋತೀನಿ. R/by ರೆಸಿಸ್ಟೆನ್ಸ್ ಆಫ್ AD ಈಸ್ ಈಕ್ವಲ್ ಟು P/Q = R/S. ಇದನ್ನೇ ನಾನು R ಅಂತ ತಗೋತೀನಿ, ಡಿವೈಡೆಡ್ ಬೈ S. ಇದನ್ನು ನಾನು ರೆಸಿಸ್ಟೆನ್ಸ್ S ಅಂತ ತಗೋತೀನಿ. ನೋಡ್ರಪ್ಪ, ಇದು L ಆದಮೇಲೆ ಇದು ಎಷ್ಟಿರಬೇಕು? 1 - L ಇರಬೇಕಲ್ವಾ, ಬಿಕಾಸ್ ಟೋಟಲ್ ಲೆಂತ್ ಈಸ್ 1. ಸೊ ದಟ್ ಈಸ್ ರೆಸಿಸ್ಟೆನ್ಸ್ ಆಫ್ DB. ಇದನ್ನು B ಅಂತ ಕರೆದಿದ್ದೀನಿ, ಸ್ವಲ್ಪ ಕ್ಲಮ್ಸಿ ಆಗ್ತಾ ಇದೆ, ಗಮನಿಸಿ. ರೆಸಿಸ್ಟೆನ್ಸ್ ಆಫ್ DB. ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ, ಈ ವಯರನ್ನು ನಾನೀಗ 2 ಭಾಗ ಮಾಡಿದ್ದೀನಿ. ಇಷ್ಟುದ್ದ ಇದ್ದಂಥ ವಯರನ್ನು ಸ್ಲೈಡಿಂಗ್ ಕಾಂಟ್ಯಾಕ್ಟ್ ತೊಗೊಂಬಂದು ಇಲ್ಲಿಟ್ಟಾಗ A to D ಅಂದರೆ L ಲೆಂತು ಒಂದು ರೆಸಿಸ್ಟರ್ ಆಯಿತು, D to B ದಟ್ ಈಸ್ 1 - L ಬಂದು ಇನ್ನೊಂದು ರೆಸಿಸ್ಟರ್ ಆಯಿತು. ಅರ್ಥ ಆಯ್ತಲ್ವಾ? ಆಮೇಲೆ ನಿಮಗೆ ಗೊತ್ತು ರೆಸಿಸ್ಟೆನ್ಸ್ ಈಸ್ ಪ್ರಪೋರ್ಷನಲ್ ಟು L ಅಂತ. ಹಾಗಾಗಿ ನಾನು R/L ಅಂತ ಬರಿತೀನಿ, ಈಸ್ ಈಕ್ವಲ್ ಟು X/by. ಇದನ್ನು ನಾನು ಏನಂತ ಬರೀಬೇಕು? ಎಸ್, ಐ ಮಸ್ಟ್ ರೈಟ್ ಇಟ್ ಆಸ್ 1 - L. ಕರೆಕ್ಟ್? ಸೊ R/L ಈಸ್ ಈಕ್ವಲ್ ಟು X/by 1 - L. Okay, coming back to this equation, R is standard resistance, L is the length of this part of the wire, X is unknown resistance, 1 - L is this part of the wire. So ಇಲ್ಲಿ ನನಗೆ R ಗೊತ್ತಿದೆ ಎಷ್ಟು ಓಮ್ ರೆಸಿಸ್ಟೆನ್ಸ್ ಅಂತ, X ಗೊತ್ತಿಲ್ಲ. ಸೊ ಇದನ್ನು ರೀಅರೇಂಜ್ ಮಾಡಿದರೆ X × L ಈಸ್ ಈಕ್ವಲ್ ಟು R × 1 - L ಆಯಿತು. ಸೊ ಅಲ್ಲಿಗೆ X ಈಸ್ ಈಕ್ವಲ್ ಟು R × 1 - L ಡಿವೈಡೆಡ್ ಬೈ L. ಸೊ ಇಲ್ಲಿ ನಾವೇನು ಮಾಡಬೇಕು? ಎಲ್ಲನ್ನು ಮೆಷರ್ ಮಾಡಬೇಕು. ಎಲ್ಲನ್ನು ಮೆಷರ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡೋದು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಗೊತ್ತಾಯ್ತಾ? ಒಂದು ವೇಳೆ ಈ ಅನ್ನೋನ್ ರೆಸಿಸ್ಟರನ್ನು ಲೆಫ್ಟ್ ಗ್ಯಾಪಲ್ಲಿ ಹಾಕಿ ನೋನ್ ರೆಸಿಸ್ಟೆನ್ಸನ್ನು ರೈಟ್ ಗ್ಯಾಪಲ್ಲಿ ಹಾಕಿದರೆ, ಅಂದರೆ ಇಫ್ ಎಕ್ಸ್ ಈಸ್ ಹಿಯರ್, ಆರ್ ಈಸ್ ದೇರ್, ಜಸ್ಟ್ ಯು ಹ್ಯಾವ್ ಟು ಇಂಟರ್ಚೇಂಜ್ ದೀಸ್ ಟು ಫಾಲೋಯಿಂಗ್. ನೋ, ಇಲ್ಲಿ ಲೆಫ್ಟ್ ಗ್ಯಾಪಲ್ಲಿ ನಾನು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಹಾಕಿದ್ದೀನಿ, ರೈಟ್ ಗ್ಯಾಪಲ್ಲಿ ಅನ್ನೋನ್ ವ್ಯಾಲ್ಯೂ ಹಾಕಿದ್ದೀನಿ. ಈ ಫಾರ್ಮುಲಾ ಬಂತು.
ಒಂದು ವೇಳೆ ಲೆಫ್ಟಲ್ಲೇ ಎಕ್ಸ್ ಹಾಕಿ ರೈಟಲ್ಲಿ ಆರ್ ಹಾಕಿದಾಗ ಅವಾಗ ಈ ಈಕ್ವೇಶನ್ ಏನಾಗುತ್ತೆ, ಎಕ್ಸ್ ಡಿವೈಡೆಡ್ ಬೈ ಎಲ್ ಇಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ 1 ಮೈನಸ್ ಎಲ್ ಆಗುತ್ತೆ. ಅವಾಗ ಎಕ್ಸ್ ಈಸ್ ಈಕ್ವಲ್ ಟು ಆರ್ ಇಂಟು ಎಲ್ ಡಿವೈಡೆಡ್ ಬೈ ಆರ್ ಇಂಟು ಎಲ್ ಡಿವೈಡೆಡ್ ಬೈ 1 ಮೈನಸ್ ಎಲ್ ಆಗುತ್ತೆ. ಈ ಕೆಲವೊಮ್ಮೆ ಎಲ್ ಅನ್ನು ನಾವು ಸೆಂಟಿಮೀಟರ್ನಲ್ಲಿ ಮೆಷರ್ ಮಾಡ್ತೀವಿ. ಅವಾಗ ಈ ಫಾರ್ಮುಲಾನ ಏನು ಮಾಡಬೇಕು, ಎಕ್ಸ್ ಈಸ್ ಈಕ್ವಲ್ ಟು ಆರ್ ಇಂಟು ಎಲ್ ಡಿವೈಡೆಡ್ ಬೈ 100 ಮೈನಸ್ ಎಲ್ ಅಂತ ಬರೀಬೇಕು. ನೋಡಿ ವಿದ್ಯಾರ್ಥಿಗಳೇ, ಇದಕ್ಕೂ ಏನು ಅಂಥ ವ್ಯತ್ಯಾಸ ಇಲ್ಲ. ಇದು ಮೀಟರ್ನಲ್ಲಿ ಬಂದಾಗ, ಇದು ಸೆಂಟಿಮೀಟರ್ನಲ್ಲಿ ಬರೆದಾಗ, ಅಂದರೆ ಈ ಲೆಂತನ್ನು ನೀವು 30 ಸೆಂಟಿಮೀಟರ್ ಅಂತ ಮೆಷರ್ ಮಾಡಿದರೆ ಈ ಫಾರ್ಮುಲಾ ಯೂಸ್ ಮಾಡಿ, ಅದೇ 0.3 ಅಂತ ಮಾಡಿದರೆ ಈ ಫಾರ್ಮುಲಾ ಯೂಸ್ ಮಾಡಿ. ಮತ್ತು ಇದಕ್ಕೂ ಏನು ಅಂತ ವ್ಯತ್ಯಾಸ ಇಲ್ಲ. ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕು, ಇಫ್ ಅನ್ನೋನ್ ರೆಸಿಸ್ಟರ್ ಈಸ್ ಇನ್ ದ ಲೆಫ್ಟ್ ಗ್ಯಾಪ್. ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕು, ಇಫ್ ಅನ್ನೋನ್ ರೆಸಿಸ್ಟರ್ ಈಸ್ ಇನ್ ದ ರೈಟ್ ಗ್ಯಾಪ್. ಸೊ ಪ್ರಾಬ್ಲಮ್ ಅಲ್ಲಿ ನಮ್ಗೆ ನೋಡಬೇಕು ಎಲ್ಲಿ ಹಾಕಿದ್ದಾರೆ ಅಂತ. unknown resistor is connected in the left gap, go to this formula. Unknown is connected in the right gap, go to this formula. So experiment ಮಾಡ್ಬೇಕಾದ್ರೆ ನಾವು ಏನು ಮಾಡ್ತೀವಿ, ಸ್ವಿಚ್ ಆನ್ ಮಾಡ್ತೀವಿ, ಕರೆಂಟನ್ನು ಪಾಸ್ ಮಾಡ್ತೀವಿ, ಸ್ಲೈಡಿಂಗ್ ಕಾಂಟ್ಯಾಕ್ಟನ್ನು ನಿಧಾನಕ್ಕೆ ಮೂವ್ ಮಾಡ್ಕೊಂಡು ಹೋಗ್ತೀವಿ. ಎಲ್ಲೋ ಒಂದು ಕಡೆ ಗ್ಯಾಲೋನೋಮೀಟರ್ ಡಿಫ್ಲೆಕ್ಷನ್ 0 ಆಗುತ್ತೆ. ಆವಾಗ ಸ್ಟಾಪ್ ಮಾಡೋದು, ಲೆಂತನ್ನು ನೋಡ್ಕೊಳ್ಳೋದು. ಆಮೇಲೆ ಅನ್ನೋನ್ ರೆಸಿಸ್ಟರ್ ಲೆಫ್ಟಲ್ಲಿ ಕನೆಕ್ಟ್ ಮಾಡಿದಿರೋ ರೈಟಲ್ಲಿ ಕನೆಕ್ಟ್ ಮಾಡಿರೋ ಚೆಕ್ ಮಾಡಿ. ರೈಟಲ್ಲಿ ಕನೆಕ್ಟ್ ಮಾಡಿದರೆ ಯೂಸ್ ದಿಸ್ ಈಕ್ವೇಷನ್, ಲೆಫ್ಟಲ್ಲಿ ಕನೆಕ್ಟ್ ಮಾಡಿದರೆ ಯೂಸ್ ದಿಸ್ ಈಕ್ವೇಷನ್. ಆಮೇಲೆ ಲೆಂತನ್ನು ನೀವು ಮೀಟರ್ನಲ್ಲಿ ಮಾಡಿದೆಯಾ ಸೆಂಟಿಮೀಟರ್ನಲ್ಲಿ ಮಾಡಿದೆಯಾ ನೋಡ್ಕೊಳ್ಳಿ. ಮೀಟರ್ನಲ್ಲಿ ಮಾಡಿದರೆ 1 ಮೈನಸ್ ಎಲ್, ಸೆಂಟಿಮೀಟರ್ನಲ್ಲಿ ಮಾಡಿದರೆ 100 ಮೈನಸ್ ಎಲ್. ಸೊ ಸಬ್ಸ್ಟಿಟ್ಯೂಟ್, ಕ್ಯಾಲ್ಕುಲೇಟ್ ದ ಎಕ್ಸ್ ವ್ಯಾಲ್ಯೂ. ಸೊ ರೆಸಿಸ್ಟೆನ್ಸ್ ಬಂತು. ರೆಸಿಸ್ಟೆನ್ಸ್ ಬಂದಮೇಲೆ ಈ ವಯರ್ನ ಲೆಂತ್ ಕಂಡಿಡ್ಕೊಳ್ಳಿ, ರೇಡಿಯಸ್ ಕಂಡಿಡ್ಕೊಳ್ಳಿ. ಅವಾಗ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ರೋ ಎಲ್ ಡಿವೈಡೆಡ್ ಬೈ ಎ ಅಂತ ಫಾರ್ಮುಲಾ ಗೊತ್ತಿದೆ. ದಟ್ ಈಸ್ ರೋ ಎಲ್ ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್ ಅಂತ ಗೊತ್ತಿದೆ ನಿಮಗೆ. ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಕ್ಸ್ ಅದು ಈಸ್ ಈಕ್ವಲ್ ಟು ರೋ ಎಲ್ ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್. ಸೊ ರೋ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಎಲ್. ಸೊ ರೇಡಿಯಸ್ ಅನ್ನು ಕಂಡಿಡ್ಕೊಳ್ಳಿ ಸ್ಕ್ರೂ ಗೇಜಲ್ಲಿ, ಲೆಂತ್ ಅನ್ನು ಕಂಡಿಡ್ಕೊಳ್ಳಿ ಸ್ಕೇಲಿಂದ. ಎಕ್ಸ್ ವ್ಯಾಲ್ಯೂ ಆಲ್ರೆಡಿ ಎಕ್ಸ್ಪರಿಮೆಂಟ್ ಇಂದ ಬಂದಿರುತ್ತೆ, ರೆಸಿಸ್ಟಿವಿಟಿ ಕಂಡುಹಿಡಿಯಬಹುದು. ಗೊತ್ತಾಯ್ತಲ್ವಾ? ಸೊ ದಿಸ್ ಈಸ್ ದ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಆಫ್ ಮೀಟರ್ ಬ್ರಿಡ್ಜ್. ಸೊ ಮೀಟರ್ ಬ್ರಿಡ್ಜ್ ಅಂದ್ರೆ ಏನು, ಯಾವ ಪ್ರಿನ್ಸಿಪಲ್ನ ಮೇಲೆ ವರ್ಕ್ ಆಗ್ತಾ ಇದೆ, ಯಾವ ತರ ವರ್ಕ್ ಆಗ್ತಾ ಇದೆ. ಲೆಫ್ಟ್ ಗ್ಯಾಪ್ ಅಲ್ಲಿ ಕನೆಕ್ಟ್ ಮಾಡ್ಕೊಂಡ್ರೆ ಯಾವ ಫಾರ್ಮುಲಾ, ರೈಟ್ ಗ್ಯಾಪ್ ಅಲ್ಲಿ ಕನೆಕ್ಟ್ ಮಾಡ್ಕೊಂಡ್ರೆ ಯಾವ ಫಾರ್ಮುಲಾ ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನನ್ನ ಸ್ಟಡಿ ಮೆಟೀರಿಯಲ್ ಅಲ್ಲಿ ನಾನು ಇದನ್ನು ಎಕ್ಸ್ ಅಂತ ತಗೊಂಡಿಲ್ಲ, ಎಸ್ ಅಂತ ತಗೊಂಡಿದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ವಿತ್ ದಿಸ್ ಐ ಕನ್ಕ್ಲೂಡ್ ದಿಸ್ ವಿಡಿಯೋ. ಸೊ ಅಲ್ಲಿಗೆ ಅಪ್ಲಿಕೇಶನ್ಸ್ ಆಫ್ ವೀಟ್ಸ್ಟೋನ್ಸ್ ನೆಟ್ವರ್ಕ್ ಆಯಿತು, ಅಲ್ಲಿಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಕಂಪ್ಲೀಟ್ ಆಯಿತು. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು 4-5 ಪ್ರಾಬ್ಲಮ್ಸ್ ಅನ್ನು ಮಾಡ್ಬಿಡ್ತೀನಿ ವೀಟ್ಸ್ಟೋನ್ಸ್ ನೆಟ್ವರ್ಕಿಗೆ ಸಂಬಂಧಪಟ್ಟಂತೆ, ಕಿರ್ಚಾಫ್ ಲಾಗೆ ಸಂಬಂಧಪಟ್ಟಂಗೆ ಒಂದು 4-5 ಪ್ರಾಬ್ಲಮ್ಸ್ ಅನ್ನು ಮಾಡ್ಬಿಡ್ತೀನಿ. ಆಮೇಲೆ ನೆಕ್ಸ್ಟ್ ಚಾಪ್ಟರ್ ಮ್ಯಾಟರ್ ಅಂಡ್ ಮ್ಯಾಗ್ನೆಟಿಸಮ್, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ಈ ಥರದ್ದೆಲ್ಲ ಬರ್ತಾ ಹೋಗುತ್ತೆ. ವಿದ್ಯಾರ್ಥಿಗಳೇ, ದಯವಿಟ್ಟು ನನ್ನ ವೀಡಿಯೋಸನ್ನು ಲೈಕ್ ಮಾಡಿ. ನೀವು ಬರೀ ನೋಡೋದಷ್ಟೆಲ್ಲ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ. ಅವಾಗ ಏನಾಗುತ್ತೆ, ವಿಡಿಯೋ ಪಾಪ್ಯುಲರ್ ಆಗ್ತಾ ಹೋಗುತ್ತೆ. ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಅದು ಪಾಪಪ್ ಆಗುತ್ತೆ. ಅಂದರೆ ಅವರು ಯೂಟ್ಯೂಬನ್ನು ಓಪನ್ ಮಾಡಿದಾಗ ನನ್ನ ವಿಡಿಯೋ ಮೇಲೆ ಬರುತ್ತೆ, ಅವ್ರಿಗೆ ಅದು ಅನುಕೂಲನೂ ಆಗುತ್ತೆ. ಐ ಹೋಪ್ ಮೈ ಟೀಚಿಂಗ್ ಈಸ್ ಕನ್ವಿನ್ಸಿಂಗ್ ಆ್ಯಂಡ್ ಕಂಫರ್ಟಬಲ್ ಫಾರ್ ಯು. ಏನಾದರೂ ಡ್ರಾಬ್ಯಾಕ್ಸ್ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಒನ್ಸ್ ಅಗೈನ್.